Hello students, welcome to Pattadkal English Academy and Banashankari English Academy. ನನ್ನ ಈ ಎಜುಕೇಶನಲ್ ಚಾನಲ್ಸ್ಗಳು ಎರಡಿದ್ದಾವೆ. ಒಂದು ಪಟ್ಟದಕಲ್ ಇಂಗ್ಲಿಷ್ ಅಕಾಡೆಮಿ ಅಂತೇಳಿ, ಇನ್ನೊಂದು ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಅಂತ ತಿಳ್ಕೊಂಡು ಹೈಸ್ಕೂಲು ಮತ್ತು PU ಕ್ಲಾಸಸ್, ಟೆಕ್ಸ್ಟ್ ಬುಕ್, ವರ್ಕ್ ಬುಕ್, ದೆನ್ ಗ್ರಾಮರ್ ಕ್ವಶನ್ಸ್ಗಳನ್ನ ಬಿಡಿಸ್ತಾ ಇರ್ತೀನಿ. ಇವತ್ತಿನ ವಿಡಿಯೋದಲ್ಲಿ 8th ಕ್ಲಾಸ್ ಇಂದು 5th ಯೂನಿಟ್ ದ ಸ್ವಾನ್ ಅಂಡ್ ದ ಪ್ರಿನ್ಸೆಸ್ ಈ ಲೆಸನ್ ಮತ್ತೊಂದು ಪೋಯಮ್, ಇದನ್ನು ಫಾಲೋ ಮಾಡ್ಕೊಂಡ್ ಬರುವಂತದ್ದೊಂದು ಪೋಯಮ್ ಮೇಲಿನ ಲೆಸನ್ ಮೇಲಿನ ಕ್ವಶನ್ಸ್ಗಳನ್ನು ಬಿಡಿಸ್ತೇನೆ. ಪೋಯಮ್ ಮೇಲಿಂದು ಅಪ್ರಿಸಿಯೇಷನ್ ಕ್ವಶನ್ಸ್ ಬಿಡಿಸಿಕೊಡ್ತೇನೆ. ಬರೀ ನೋಡೋಣ. Question number 1. 4 alternatives are given for each of the sentences. Choose the correct one. A. Read the given sentences and choose the correct suffixes. Suffixes ಅಂತಂದ್ರ ಒಂದು ರೂಟ್ ವರ್ಡ್ ಅಂತ ಇರ್ತದೆ. ಈಗ ಹ್ಯಾಪಿ ಅಂತ ಒಂದು ಶಬ್ದ ಐತೆ ಅಂತ ತಿಳ್ಕೊರಿ. ಹ್ಯಾಪಿ ಇದು ಶಬ್ದ ಒಂದು, ಇದಕ್ಕೆ ರೂಟ್ ವರ್ಡ್ ಅಂತೀವ್ರಿ. ಹ್ಯಾಪಿ ಇದು ರೂಟ್ ವರ್ಡ್. ಇದಕ್ಕೆ ನಾವು ಅಣ್ಣಂತ ಹಚ್ಚಿದ್ವು ಅಂದ್ರ ಇದಕ್ಕೆ ಪ್ರಿಫಿಕ್ಸ್ ಅಂತಾರೆ. ಅಣ್ಣಕ್ಕೆ ಪ್ರಿಫಿಕ್ಸ್ ಅಂತಾರೆ. ಮತ್ತ ಈ ವರ್ಡಿನ ರೂಟ್ ವರ್ಡಿನ ಸ್ಟಾರ್ಟಿಂಗ್ ಹಚ್ಚಿದ್ರ ಪ್ರಿಫಿಕ್ಸ್ ಅನ್ಬೇಕ್ರಿ. ರೂಟ್ ವರ್ಡಿನ ಕೊನೆಗೆ ಹಚ್ತೀವಿ ಒಮ್ಮೆ. ಹ್ಯಾಪಿ ಇದ್ದದ್ದು ಸ್ವಲ್ಪ ಚೇಂಜಸ್ ಮಾಡಿ ವೈ ಹೋಗಿ ಐ ಹಾಕಿ ಹ್ಯಾಪಿನೆಸ್ ಮಾಡ್ತೀವಿ. ಹ್ಯಾಪಿನೆಸ್ ಮಾಡ್ತೀವಲ್ಲ, ಈ ರೂಟ್ ವರ್ಡ್ನ ಕೊನೆಗೆ ಹಚ್ತೀವಲ್ಲ, ಇದಕ್ಕೆ ಸಫಿಕ್ಸ್ ಅಂತಾರೆ. ಹಿಂಗ ಕೆಲವೊಂದು ವರ್ಡ್ಸ್ ಗಳನ್ನ ಕೊಟ್ಟಾರ ಇಲ್ಲಿ. ಹೆಲ್ಪ್ ಅಂತ ಐತಿ, ಬ್ಯೂಟಿ ಅಂತ ಐತಿ, ಕೇರ್ ಅಂತ ಐತಿ, ಕೈಂಡ್ ಅಂತ ಐತಿ. ಈ ವರ್ಡ್ಗಳಿಗೆ ಏನು ಸಫಿಕ್ಸ್ ಹಚ್ಚಿದ್ರ ಕೊಟ್ಟ ಸೆಂಟೆನ್ಸು ಮೀನಿಂಗ್ಫುಲ್ ಆಗ್ತೈತಿ ಅಂತ ತಿಳ್ಕೊಂಡು ವಿಚಾರ ಮಾಡಿ ಈ ವರ್ಡ್ಗೆ ಒಂದು ಸಫಿಕ್ಸ್ ಹಚ್ಚಿ ಇಲ್ಲಿ ಬರೆದು ಈ ಬ್ಲ್ಯಾಂಕ್ ಅನ್ನ, ಈ ಬಾಕ್ಸ್ ಅನ್ನ ಕೈ ಬಿಡ್ಬೇಕ್ರಿ. ದ ಟೀಚರ್ ವಾಸ್ ವೆರಿ ಆಪ್ಷನ್ಸ್ ಕೊಟ್ಟಾರ. ತಗೊಳ್ರಿ, ಆಪ್ಷನ್ಸ್ ಕೊಟ್ಟಾರ. ದ ಟೀಚರ್ ವಾಸ್ ವೆರಿ ಹೆಲ್ಪ್ಫುಲ್ ಆಕೈತ್ರಿ ಇದು ಟು ಹರ್ ಸ್ಟೂಡೆಂಟ್ಸ್. ಒಬ್ಬೊಬ್ರು ಇರ್ತಾರ ಬಹಳ ಹೆಲ್ಪ್ಫುಲ್ ಇರ್ತಾರ. ಏನ್ ಕಟ್ಕೊಂಬಂದು ಊಟನೂ ಸಹಿತ ಕೊಡ್ತಿರ್ತಾರೆ. ಬಾರೋ ಊಟ ಮಾಡೋಣ ಬಾ ಇವತ್ತು ಅಂತ ತಿಳ್ಕೊಂಡು. ಯಾವಾಗಾರ ಒಂದು ಪೆನ್ ಕೊಡ್ಸೋದು, ನೋಟ್ಬುಕ್ ಕೊಡ್ಸೋದು, ಹೆಂಗಾರ ಟೀಚರ್ಗಳು ಇರ್ತಾರ. ಮತ್ತೇನಾರು ತಿಳಿಲಿಕ್ಕಂದ್ರೆ ಪರ್ಸನಲ್ ಕರೆದು ಕೇಳೋದು, ಬಾ ಇದು ಯಾಕೆ ಮಾಡಿಲ್ಲ, ತಪ್ಪು ಮಾಡಿಲ್ಲ, ಗೊತ್ತಾಗಿಲ್ಲ, ನಾನು ಇನ್ನೊಂದ್ಸಲ ಹೇಳ್ತೀನಿ ಬಾ ಅಂತ. ಅಂತ ಟೀಚರ್ಗೆ ಹೆಲ್ಪ್ಫುಲ್ ಅಂತಾರೆ. ಮೊದಲು ಎಸ್, ಇದು ನಾವು ಏನ್ ಮಾಡ್ಬೇಕು ಅಂತಂದ್ರ ಆಪ್ಷನ್ ಯಾವ್ದಾಗ್ತೈತಿ ಅನ್ನೋದನ್ನ ಇಲ್ಲಿ ಮಾಡ್ತೇವೆ ನೋಡ್ರಿ. ದ ಟೀಚರ್ ವಾಸ್ ಹೆಲ್ಪ್ಫುಲ್, ಇದು ಮಸ್ತ್ ಆಗ್ತೈತಿ ನೋಡ್ರಿ, ಕರೆಕ್ಟ್ ಆಗ್ತೈತಿ. ಸೆಕೆಂಡ್ ಕ್ವಶನ್, ದ ಡ್ಯಾಶ್ ಸನ್ಸೆಟ್ ಅಡ್ಜೆಕ್ಟಿವ್ ಮಾಡ್ಬಿಡೋಣ್ರಿ ಇದನ್ನ. ದ ಬ್ಯೂಟಿಫುಲ್ ಸನ್ಸೆಟ್ ವಾಸ್ ಅಡ್ಮೈರ್ಡ್ ಬೈ ಆಲ್. ಹೌದ್ರಿ, ಅಡ್ಮೈರ್ಡ್ ಅಂದ್ರೆ ಎಲ್ಲರೂ ಹೊಗಳ್ತಾರ, ಎಷ್ಟು ಬ್ಯೂಟಿಫುಲ್ ಐತ್ರಿ ಇವತ್ತ ಅಂತೇಳಿ. ಏನನ್ನ? ಸನ್ಸೆಟ್. ಎಂತ ಸನ್ಸೆಟ್? ಬ್ಯೂಟಿಫುಲ್ ಸನ್ಸೆಟ್. ಅಡ್ಜೆಕ್ಟಿವ್ ಮಾಡ್ಬಿಡ್ಬೇಕು. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಬ್ಯೂಟಿಫುಲ್ ಸನ್ಸೆಟ್ ಬಿ ಕರೆಕ್ಟ್ ಆಗ್ತದೆ. ಕ್ವಶನ್ ನಂಬರ್ 3, ಶಿ ಈಸ್ ಎ ವೆರಿ ಡ್ಯಾಶ್ ಕೇರ್ಫುಲ್ ರೀ. ಇದು ಕೇರ್ಫುಲ್ ಐತಿ ನೋಡ್ರಿ.
ಕೇರ್ಫುಲ್ ಪರ್ಸನ್ ಎ ಕರೆಕ್ಟ್ ಆಗ್ತದೆ. ಕೇರ್ಫುಲ್ ಪರ್ಸನ್ ಮಾಡ್ರಿ. ದ ಡ್ಯಾಶ್ ಆಫ್ ದ ಸ್ಟ್ರೇಂಜರ್ಸ್ ಕೈಂಡ್ನೆಸ್ ಆಗ್ತದ್ರಿ. ನೌನ್ ಮಾಡ್ಬಿಡ್ಬೇಕು ಅಂದ್ರೆ ಮೀನಿಂಗ್ ಆಗ್ತದೆ. ಇದು ಏನ್ ಸರ್ ನೀವ ಮಾಡ್ತಿರಲ್ಲ ಅಂತೇಳಿ ಅದು ಹಂಗ ಅದರ ಅದು ತಿಳ್ಸಕ್ ಬಲ್ಲಾರ್ದಂತದ್ದು ಭಾವನೆ ಆಯ್ತದ. ಅದನ್ನ ಸೆಂಟೆನ್ಸ್ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಇದನ್ನ ತುಂಬೇಕಂತೇಳಿ. ಈ ಎಲ್ಲಾ ಭಾವನೆಗಳು ಯಾವಾಗ ನಮ್ಗೆ ಹುಟ್ಕೊಂತಾವ ಅಂದ್ರೆ ನಮ್ಗೆ ಆಫ್ಟರ್ ಸಮ್ ಎಕ್ಸ್ಪೀರಿಯನ್ಸ್ ರೀ. ಈ ಮನ್ಯಾಗ ಹಿರಿಯರಿಗೆ ತಿಳಿದಂಗ ಕಿರಿಯರಿಗೆ ತಿಳಿದಿಲ್ರಿ. ಇದು ಹಂಗಾರೆ ಇದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸೇ ಬೇಕ್ರಿ. ಈಗೆಲ್ಲ ಮೈ ಕಟ್ಟಿಂಗ್ ಎಲ್ಲ ಬೆಳಿತೀವಲ್ಲ ರೀ. 5 ವರ್ಷ 10 ವರ್ಷದಾಗಿದ್ದಾಗ ಅವ್ರ ಮೈ ಕಟ್ಟ ಬೇರೆ ಇರ್ತದೆ. 18-20 ವರ್ಷಕ್ಕೆ ಬಂದಾಗ ಅವ್ರ ಮೈ ಕಟ್ಟ ಬೇರೆ ಇರ್ತದೆ. 70-80 ವಯಸ್ಸಿಗೆ ಬಂದ ಅವ್ರ ಮೈ ಕಟ್ಟ ಬೇರೆ ಆಗ್ತದೆ. ಹಿಂಗ ಇವರೆಲ್ಲ ಸರಳಾಗಿ ನಿಮ್ಗೆ ಹೆಂಗ ಇದ ಬರ್ತೈತೆ ಅಂತ ಹೇಳ್ತೀರಿ ಸರ್ ಅಂತಂದ್ರ ನಮ್ಮ ಏಜ್ ನಮ್ಮ ಎಕ್ಸ್ಪೀರಿಯನ್ಸ್ ರೀ ಅದು ನಮಗ್ ಕಲಿಸ್ಕೊಡ್ತದ. ಸ್ವಲ್ಪ ಮಾತಾಡ್ಲಿಕ್ಕೆ ಅನುಕೂಲ ಆದಲ್ಲಿ ಮಾತಾಡ್ತೀವಿ. ಶಿ ಈಸ್ ಎ ವೆರಿ ಕೇರ್ಫುಲ್ ಪರ್ಸನ್ ಹಂಗತೆ ಬರ್ತೈತಲ್ಲ. ಈಗ ಅಂದು ನೋಡ್ರಿ ನೀವು ಶಿ ಈಸ್ ವೆರಿ ಕೇರ್ ಪರ್ಸನ್ ಅಂತ ಆಗುತ್ತನ. ಶಿ ಈಸ್ ವೆರಿ ಕೇರಿಂಗ್ಲಿ ಪರ್ಸನ್, ಶಿ ಈಸ್ ವೆರಿ ಕೇರ್ ಟೇಕರ್ ಪರ್ಸನ್ ಆಗುದಿಲ್ಲಲ್ಲ. ಯಾಕೆ ಆಗುದಿಲ್ಲ ಅಂತಂದ್ರ ಅದು ಮೀನಿಂಗ್ ಆಗುದಿಲ್ಲ. ಅದು ಯೂಸೇಜ್ ಮೀನಿಂಗ್ ಇಲ್ಲದು ಆ ತರಹ. ಇಲ್ಲೊಂದು ಕೈಂಡ್ನೆಸ್ ಅಂತ ಮಾಡ್ಬೇಕ್ರಿ. ಇದು ದ ಕೈಂಡ್ನೆಸ್ ಆಫ್ ದ ಸ್ಟ್ರೇಂಜರ್ಸ್ ಇದು ಮೀನಿಂಗ್. ಅದು ಹಂಗ ಕೈಂಡ್ನೆಸ್ ಆಫ್ ದ ಸ್ಟ್ರೇಂಜರ್ಸ್ ಇಲ್ಲದ ನೋಡ್ರಿ. ಕೈಂಡ್ನೆಸ್ ಹಾಕ್ಬಿಡ್ರಿ. ಇದು ಕರೆಕ್ಟ್ ಆಗ್ತದ್ರಿ. ಡಿ. ಓಕೆ, ಕೈಂಡ್ನೆಸ್ ಆಫ್ ದ ಪರ್ಸನ್ ಅಂತ ಆಗ್ತೈತಿ. ಓಕೆ, ನೆಕ್ಸ್ಟ್ ಬಿ ಕ್ವಶನ್ ಬರ್ತೇವ್ರಿ. ರೀಡ್ ದ ಗಿವನ್ ಸೆಂಟೆನ್ಸಸ್ ಅಂಡ್ ಚೂಸ್ ದ ಕರೆಕ್ಟ್ ಪ್ರಿಫಿಕ್ಸಸ್ ಅಂತಾರೆ. ಇಲ್ಲಿವರೆಗೂ ಸಫಿಕ್ಸ್ ಬಗ್ಗೆ ಮಾತಾಡಿದ್ವಿ, ಈಗ ಪ್ರಿಫಿಕ್ಸ್ ಬಗ್ಗೆ ಮಾತಾಡಬೇಕು. ಪ್ರಿಫಿಕ್ಸ್ ಅಂತ ಹೇಳಿದ್ನಲ್ಲ ಆಗಲ್ಲ. ಪ್ರಿಫಿಕ್ಸ್ ಅಂದ್ರೆ ವರ್ಡ್ಕಿನ ಮುಂಚೆ ಹಚ್ಚೋದ್ರಿ. ಈಗ ಹಣ್ಣು ಹಚ್ಚಿದ್ನಲ್ಲ, ಇದು ಹ್ಯಾಪಿ ಅಂತ ಐತಲ್ಲ, ಇದಕ್ಕೆ ರೂಟ್ ವರ್ಡ್ ಅನ್ಬೇಕ್ರಿ. ಅದಕ್ಕೆ ಹಣ್ಣು ಅಂತ ಹಚ್ಚಿದ್ವಲ್ಲ, ಅದು ಪ್ರಿಫಿಕ್ಸ್ ಅನ್ಬೇಕ್ರಿ. ನಿಸ್ ಅಂತ ಹಚ್ಚಿದಲ್ಲ ಕೊನೆಗೆ, ಅದಕ್ಕೆ ಸಫಿಕ್ಸ್ ಅಂತಾರೆ. ಈ ಪ್ರಿಫಿಕ್ಸಸ್ ಸಫಿಕ್ಸಸ್ ಎರಡು ಸೇರಿಸ್ಕೊಂಡು ಒಂದು ಶಬ್ದ ಐತಿ, ಅವಕ್ಕ ಅಫಿಕ್ಸಸ್ ಅಂತಾರೆ. ಪ್ರಿಫಿಕ್ಸ್ ಅಫಿಕ್ಸ್ ಎರಡು, ಪ್ರಿಫಿಕ್ಸ್ ಸಫಿಕ್ಸ್ ಎರಡು ಕೂಡಿಸಿಕೊಂಡು ಅಫಿಕ್ಸಸ್ ಅಂತಾರೆ. ಅಫಿಕ್ಸಸ್ ಗಳಲ್ಲಿ 2 ಟೈಪ್ಸ್ ರೀ. ಅಫಿಕ್ಸಸ್, ದೇರ್ ಆರ್ 2 ಟೈಪ್ಸ್ ಇನ್ ಅಫಿಕ್ಸಸ್. ಒಂದು ಪ್ರಿಫಿಕ್ಸ್, ಇನ್ನೊಂದು ಸಫಿಕ್ಸ್. ಈಗ ಸಫಿಕ್ಸ್ ಹಾಕಿ ಮಾಡುವಂತ ಕೆಲಸ ಮುಗಿಸಿದ್ವಿ ರೀ. ಈಗ ಪ್ರಿಫಿಕ್ಸ್ ಹಾಕೋದು ಒಂದಿಷ್ಟು ಕೆಲಸ ಕೊಡ್ತಾರೆ. ಅಂದ್ರೆ ರೂಟ್ ವರ್ಡ್ಗಿನ ಮೊದಲಿಗೆ ಹಚ್ಚೋದ್ರಿ. ಏನಿಲ್ಲ ರೀ, ಆ ಸೆಂಟೆನ್ಸ್ ನೋಡ್ಬೇಕು. ಸೆಂಟೆನ್ಸ್ ನೋಡಿ ಬ್ರಾಕೆಟ್ ನ ಕೊಟ್ಟಿರುವಂತ ವರ್ಡ್ ನ ಫಾರ್ಮ್ ನೋಡ್ಬೇಕು. ವರ್ಡ್ ನೋಡ್ಬೇಕು, ಅದರದ್ದು ಯಾವ ಫಾರ್ಮ್ ಆಗ್ತತಿ ನೋಡ್ಕೊಂಡು ಅದಕ್ಕೆ ಇನ್ವೆಸ್ಟ್ ಅಂತ ಒಂದು ರೂಟ್ ವರ್ಡ್ ಕೊಟ್ಟಿರ್ತಾರೆ. ಇದಕ್ಕೆ ಪ್ರಿಫಿಕ್ಸ್ ನಾವ ಹಚ್ಕೋಬೇಕು ಅಕಾರ್ಡಿಂಗ್ ಟು ದ ಮೀನಿಂಗ್ ದಟ್ ದಿ ಸೆಂಟೆನ್ಸ್ ಗಿವ್ಸ್. ದ ಕಂಪನಿ ವಿಲ್ ಡ್ಯಾಶ್ ಇನ್ವೆಸ್ಟ್ ಇಟ್ಸ್ ಪ್ರಾಫಿಟ್ಸ್ ಟು ಎಕ್ಸ್ಪಾಂಡ್ ಇಟ್ಸ್ ಬಿಸಿನೆಸ್. ನಮ್ಮಲ್ಲಿ ಒಬ್ಬರು ಡಾಕ್ಟರ್ ಅದಾರ. ಅವ್ರು ಏನ್ ಮಾಡ್ತಾರಂದ್ರ ತಮ್ಗೆ ಹಾಸ್ಪಿಟಲ್ ಇಂದ ಬಂದ ಪ್ರಾಫಿಟ್ ಅನ್ನ ಎಲ್ಲಾದ್ರೂ ಹೋಗಿ ರೊಕ್ಕ ಡಿಪಾಸಿಟ್ ಇಡೋದು ಅಥವಾ ಲ್ಯಾಂಡ್ ಖರೀದಿ ಮಾಡೋದು, ಮನೆ ಹಾಕ್ಸೋದು ಮಾಡೋದಲ್ಲ. ಅವರು ಆ ಬಂದ ಪ್ರಾಫಿಟ್ ಅನ್ನ ಹಳ್ಳಿ ಆ ಹಾಸ್ಪಿಟಲ್ ಇಂಪ್ರೂವ್ಮೆಂಟ್ಗೆ ಯೂಸ್ ಮಾಡ್ಕೊಂತಾರೆ. ಇನ್ನಷ್ಟು ಫೆಸಿಲಿಟಿ ಹಾಕೋದು, ಇನ್ನೊಂದು ಸ್ವಲ್ಪ ಬಿಲ್ಡಿಂಗ್ ಎಕ್ಸ್ಪಾಂಡ್ ಮಾಡೋದು, ಇನ್ನೊಂದು ಸ್ವಲ್ಪ ಪೇಷಂಟ್ಸ್ ಸೌಲಭ್ಯಗಳನ್ನು ಕೊಡೋದು, ಹೆಂಗ್ರಿ ರೀಇನ್ವೆಸ್ಟ್ ಮಾಡ್ತಾರೆ. ಬಂದ ಪ್ರಾಫಿಟ್ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಕೇಳಿದ್ರೆ ನಮಗೆ ಬೇರೆ ಏನು ಬೇಡ್ರಿ, ಇದ್ರೊಳಗೆ ಇಂಟ್ರೆಸ್ಟ್ ಇದೆ, ನಾವು ಇದನ್ನೇ ಮಾಡ್ತೀವಿ ಅಂತಾರ. ಹಂಗ ಇದು ಕಂಪನಿ ವಿಲ್ ರೀಇನ್ವೆಸ್ಟ್ ಅಂತಾನ್ರಿ. ಅಂದ್ರೆ ಏನಾಗ್ತತಿ, ಇದಕ್ಕೆ ತಕ್ಕಂಗ ಮೀನಿಂಗ್ ಆಗ್ತೈತಿ. ಇದಕ್ಕೆ ರೀ ಅಂತ ಹಾಕ್ಬಿಡ್ರಿ, ಅಂದ್ರೆ ಕರೆಕ್ಟ್ ಆಗ್ತೈತಿ. ರೀ 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 ಐತ್. ಆಪ್ಷನ್ಸ್ ಕೊಟ್ಟಾರ ನೋಡ್ರಿ. ಅನ್ಇನ್ವೆಸ್ಟ್, ರೀಇನ್ವೆಸ್ಟ್ ಅಂತ ಕೊಟ್ಟಾರ ನೋಡ್ರಿ. ಎಸ್, ರೀಇನ್ವೆಸ್ಟ್ ಮಾಡ್ಬೇಡ್ರಿ.
ಸಿಕ್ಸ್ತ್ ಏನದಲ್ಲ, the dash agreement between the two parties led to a stalemate. ಭಾಳ ಸ್ಟೇಲ್ಮೇಟ್ ಕಂಡೀಷನ್ ಅಂತ ಗೊತ್ತಾಗ್ತಿಲ್ರಿ ನಿಮಗೆ. ಸ್ಟೇಲ್ಮೇಟ್ ಕಂಡೀಷನ್ ಅಂದ್ರ ನಾನು ಮತ್ತು ನೀನು ಸಮಾನ ಶಕ್ತಿಯುತರಾಗಿ ನಿಂತ್ಬಿಡೋದ್ರಿ. ಯಾರು ಹೆಚ್ಚಂತ ಹೇಳೋದೇ ಕಷ್ಟ ಬಿಡ್ತೈತಿ. ನಾನು ಅಷ್ಟೇ ಬಲಿಷ್ಠದೆ, ನೀನು ಅಷ್ಟೇ ಬಲಿಷ್ಠದೆ. ಕಂಡೀಷನ್ ಸ್ಟೇಲ್ಮೇಟ್ ಅಂತೀವ್ರಿ. ಅದು ಸ್ವಲ್ಪ ವ್ಯತ್ಯಾಸ ಬರೋದು. ಮತ್ತೆ ನನ್ನಿಂದ ನಿನಗೆ ಅಷ್ಟು ಸರಳಾಗಿ ಹಾನಿ ಮಾಡೋಕ್ಕಾಗೋದಿಲ್ಲ, ನಿನ್ನಿಂದ ನನಗೆ ಅಷ್ಟು ಸರಳ ಹಾನಿ ಮಾಡೋಕ್ಕಾಗೋದಿಲ್ಲ. ನಾನು ಅಷ್ಟೇ ಬಲಿಷ್ಠದೆ, ನೀನು ಅಷ್ಟೇ ಬಲಿಷ್ಠದೆ. ಸ್ಟೇಲ್ಮೇಟ್ ಕಂಡೀಷನ್. 10th ಒಂದು ಕನ್ನಡ ಮೀಡಿಯಂ ಲೆಸನ್ ಬಂದದ ಸ್ಟೇಲ್ಮೇಟ್ ಅಂತ ತಿಳ್ಕೊಂಡು, ಸೈನ್ಸ್ ಅಂಡ್ ಸರ್ವೈವಲ್ ಅಂತ ತಿಳ್ಕೊಂಡು ಆ ಲೆಸನ್ದಲ್ಲಿ ಬಂದಿದೆ ಇದು, 10th ಕನ್ನಡ ಮೀಡಿಯಂದವ್ರಿಗೆ. 6th ಕ್ವಶನ್, ದ ಡಿಸ್ಅಗ್ರಿಮೆಂಟ್ ಅಂತನೂ ಕರೆಕ್ಟ್ ಆಗ್ತದೆ ಇಲ್ಲಿ. The disagreement between the two parties led to a stalemate condition. Disagreement ಇದು ಹಾಕಿರೋದು ಕರೆಕ್ಟ್ ಆಗ್ತದೆ. ಡಿಸ್ಅಗ್ರಿಮೆಂಟ್ ಹಾಕ. 7th ಕ್ವಶನ್, ಡ್ಯಾಶ್ ಮಾರ್ಕೆಟ್ ಆಫರ್ಸ್ a wide range of ಡಿ ಮಾರ್ಕೆಟ್. ಇದು ಸ್ವಲ್ಪ ಡೌಟ್ ನನಗೆ. ಡಿ ಮಾರ್ಕೆಟ್ ಆಗುತ್ತೋ, ಅಲ್ಟ್ರಾ ಮಾರ್ಕೆಟ್ ಆಗುತ್ತೋ, ಹೈಪರ್ ಮಾರ್ಕೆಟ್ ಆಗುತ್ತೋ, ಸೂಪರ್ ಮಾರ್ಕೆಟ್ ಆಗ್ಬೋದು ಅಂತ ನಾನು ಇಂಥ ಕೇಳಿನೆಲ್ಲ ನೋಡಿನಿ ಜಾಸ್ತಿ. ಅದಕ್ಕೆ ಸೂಪರ್ ಮಾರ್ಕೆಟ್ ಆಗ್ಬೋದು ಅಂತ ಅನಿಸ್ತದೆ ನನಗೆ. ಬಟ್ ಐ ಆಮ್ ನಾಟ್ ಶ್ಯೂರ್. ಅಷ್ಟು ನನಗೆ ಕಾನ್ಫಿಡೆನ್ಸ್ ಇಲ್ರಿ. ನಾನು ಇದ್ರ ಬಗ್ಗೆ ಅಷ್ಟು ಇದನ್ನ ಮಾಡಲಿಲ್ರಿ. ಸ್ವಲ್ಪ ಡೌಟ್ ಆಯ್ತು ನನಗೆ. ಹೈಪರ್ ಮಾರ್ಕೆಟ್ ಅಥವಾ ಸೂಪರ್ ಮಾರ್ಕೆಟ್ ನಾನು ಎರಡು ನೋಡೇನ್ರಿ. ಡಿ ಮಾರ್ಕೆಟ್, ಹೈಪರ್ ಮಾರ್ಕೆಟ್ ಅಂತ ಇತ್ತು ಅಲ್ಲೇ ನಮ್ಮ ಊರೊಳಗೊಂದು ಇದೆ. ಸೂಪರ್ ಮಾರ್ಕೆಟ್ ಅಂತ ತಿಳ್ಕೊಂಡು ಒಂದು ದೊಡ್ಡ ಸಿಟಿ ಒಳಗಿದೆ. ನನಗೆ ಕಾನ್ಫಿಡೆನ್ಸ್ ಇಲ್ಲ ರೀ. ನಾ ಮುಂದಿನ ವಿಡಿಯೋದಲ್ಲಿ ಬೇಕಾದ್ರೆ ನೋಡಿ ಹೇಳ್ತೇನಂತ, ಯಾವ್ದಾರ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸಿ ಕ್ವಶನ್ ಫ್ರೆಂಡ್ಸ್. Choose the appropriate prepositions and fill in the blanks. The book is dash table. On the table. Easy. The book is on the table. Usual ಮಾಡೆ ಮಾಡ್ತೀವಲ್ತೆ ನಾವು. I am going to school ಅಂದ್ರೆ I am going dash the store to store. I am going to the store. ಇದು ಎಲ್ಲ ಹೆಂಗೆ ಹೇಳ್ತೀರಿ ಸರ್ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ನಲ್ರಿ. ಇದು ಹಂಗ ಹೊಸಬರಿಗೆ ಯಾರಿಗೂ ಬರೋದಿಲ್ರಿ. ನೀವೊಂದು 10 ವರ್ಷ ನೀವು ಅದ್ರಲ್ಲಿ ನೋಡ್ತಾ ಇರ್ರಿ, ನೀವು ರಾತ್ರಿ ಸಹಿತ ಬಡಬಡಿಸ್ತೀರಿ ಇದು ಬರ್ತೈತಿ ಅಂತೇಳಿ. ಅದು ಹಂಗತೆ ಎಕ್ಸ್ಪೀರಿಯನ್ಸ್ ಮಾತ್ರ ನಮಗೆ ಟೀಚರ್. ಅದನ್ನೆಲ್ಲ ಭಾವನೆಗಳನ್ನ ವಿವರಿಸಿ ಹೇಳಂದ್ರೆ ಸ್ವಲ್ಪ ಕಷ್ಟ ರೀ, ಟೈಮ್ ಭಾಳ ತಗೋತೈತಿ. ಗ್ರಾಮರ್ ಆದ್ರೆ ಹೇಳ್ತೇವ್ರಿ. ಇದು ಲ್ಯಾಂಗ್ವೇಜ್. ಇದು the city is famous for
ಫೇಮಸ್ ಬಂತು ಮುಂದೆ ಫಾರ್ ಪ್ರಪೋಸಿಷನ್ ಬರಬೇಕ್ರಿ. ಡಿವೈಡ್ ಇಂಟು, ಸಫರ್ ಫ್ರಾಮ್, ಲುಕ್ ಎಟ್, ಅಯ್ಯೋ ರೀ, ಸಫರ್ ಫ್ರಾಮ್, ಡಿವೈಡ್ ಇಂಟು, ಫೇಮಸ್ ಫಾರ್, ಫಾಂಡ್ ಆಫ್, ಸಿಕ್ ಆಫ್, ಡಿಫರೆಂಟ್ ಫ್ರಾಮ್, ಹಿಂಗ ಸರ್ಚ್ ಫಾರ್. ಇದು ರೀ ದ ಸಿಟಿ ಇಸ್ ಫೇಮಸ್ ಫಾರ್. ಇದು ತುಟ್ಟಿ ಗ್ರಾಮರ್ ಬುಕ್ ನ ಕೊಟ್ಟಿರ್ತಾರೆ. ರೆನ್ ಅಂಡ್ ಮಾರ್ಟಿನ್ ಗ್ರಾಮರ್ ಬುಕ್ ನ ಕೊಟ್ಟಾರ ನೋಡ್ರಿ. ವರ್ಬ್ಸ್ ಫಾಲೋಡ್ ಬೈ ಪ್ರಪೋಸಿಷನ್ಸ್ ಅಂತ ಹೇಳಿ ಐತ್ ನೋಡ್ರಿ. ಫೇಮಸ್ ಫಾರ್ 11th ಕ್ವಶನ್. ದ ಮೀಟಿಂಗ್ ಈ ಶೆಡ್ಯೂಲ್ಡ್. ಟೈಮ್ ಐತಲ್ರಿ, ಟೈಮ್ ಇತ್ತಂದ್ರೆ ಆಟ್ ಬರ್ಬೇಕ್ರಿ. ಆಟ್. The meeting is scheduled at 2 p.m. Next question, D question. Read the given sentences and choose the appropriate language function. Request, order ಅಂತ ಹೇಳಿ ಅದನ್ನು ನೋಡ್ಬೇಕು. Question number 12. I am so sorry to hear that you are feeling unwell. ಅಯ್ಯೋ ಪಾಪ, ನಿಮ್ಗೆ ಆರಾಮಿಲ್ಲ ಅಂತ ಕೇಳಿ ನನಗೆ ದುಃಖನ ಆಯ್ತಲ್ರಿ ಅಂತೇಳಿ. ಒಂದ್ ರೀತಿ ಸಿಂಪತಿ ರೀ ಇದು. ಗ್ರೇಟಿಟ್ಯೂಡ್ ಅಲ್ಲ, ಸಿಂಪತಿ. ಅಪಾಲಜಿ ಅಲ್ಲ, ಕಂಗ್ರಾಚುಲೇಷನ್ಸ್ ಅಲ್ಲ, ಸಿಂಪತಿ ಆಗ್ತೈತಿ. ಬೇರೆದವ್ರಿಗೆ ಆರಾಮಿಲ್ಲ ಅಂತ ಕೇಳಿ ನಮ್ಗ ಅಯ್ಯೋ ಪಾಪ, ಮೊದಲೇ ಬಡವ್ರಲ್ರಿ ಅವರು, ಮತ್ತಷ್ಟು ತ್ರಾಸ ಆಯ್ತಲ್ಲ, ಅಯ್ಯೋ ಪಾಪ ಅಂತೀವಲ್ಲ, ಹಂಗ್ರಿ ಸಿಂಪತಿ ತೋರ್ಸಾಕ್ರಿ. ಸಾರಿ ಅಂತ ಅನ್ನೋದು ಹುಷಾರ್. ನಮ್ ಕಡೆಯಿಂದ ಏನಾದ್ರು ತಪ್ಪಾದಾಗ ಸಾರಿ ಅಂತ ಹೇಳ್ತೀವ್ರಿ. ಮತ್ತೆ ನಿಮಗ ದುಃಖ ಆದದ್ದನ್ನು ಕೇಳಿ ನನಗ ಇದಾಗ್ತೈತಲ್ಲ, ಪಾಪ್ ನನಗ ಸಾರಿ ರೀ, ನಿಮ್ಮದು ಕೇಳಿ ನನಗೆ ಬಹಳ ದುಃಖ ಆಗ್ತೈತಿ ಅಂದ್ರೆ ಸಿಂಪತಿ ರೀ. ಐ ಆಮ್ ಸಾರಿ ಯು ಆರ್ ಟು ಸಫರ್ ಬಿಕಾಸ್ ಆಫ್ ಮೀ ಅಂತಂದ್ರ ಎಕ್ಸ್ಪ್ರೆಸಿಂಗ್ ಅಪಾಲಜಿ ಆಗ್ತೈತ್ರಿ. ಇದು ಹಂಗಲ್ಲ. 13th. ಕುಡ್ ಯು ಪ್ಲೀಸ್ ಪಾಸ್ ದ ಸಾಲ್ಟ್. ರಿಕ್ವೆಸ್ಟ್ ರೀ. ಊಟ ಮಾಡಕ್ ಕುಂತಿರ್ತೀವಿ, ಟೇಬಲ್ ಮೇಲೆ ನೀವು ಆ ಕಡೆ ಕೂತಿರ್ತಿರ್ತೀವಿ, ಸಾಲ್ಟ್ ಬಾಟಲ್ ನಿಮ್ಮ ಮುಂದಿರ್ತದೆ, ನಿಮಗೆ ಬೇಕಾಗಿದೆ ಅದು, ಸ್ವಲ್ಪ ಅದು ಕಳಿಸ್ಕೊಡ್ತೀರಾ ಈ ಕಡೆ, ಸ್ವಲ್ಪ ಪುಷ್ ಮಾಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀವ್ರಿ. ಕುಡ್ ಯು ಪ್ಲೀಸ್, ಕುಡ್ ಬಂದ್ರೆ ರಿಕ್ವೆಸ್ಟ್ ರೀ. ಇದು ಬೆಸ್ಟ್ ವೇ ಆಫ್ ರಿಕ್ವೆಸ್ಟಿಂಗ್ ಈಸ್ ಟು ಯೂಸ್ ಕುಡ್. Could you please pass the salt? This statement is an example of request, order, suggestion statement. Request pakka. 14th question. I'm not sure what to do. Can you help me? Seeking help. Refusing help, giving advice, making a decision, seeking advice. ಸೀಕ್ ಅಂದ್ರೆ ಕೇಳೋದ್ರಿ, ಕೇಳ್ಕೊಂಡು ಹೋಗೋದು. ಏನ್ ಕೇಳ್ಕೊಂಡು ಹೋಗ್ತತಿ ಅಂತ ಮಾತಾಡಿದಂಗಂದ್ರೆ ಅಡ್ವೈಸ್. ಹಿಂಗ್ ಬಂದದ್ರಿ, ಯಾವ್ದು ಮಾಡ್ರಿ ನಾನು ಅಂತೇಳಿ. ನನಗೆ ಈ ಕಡೆ ಪೊಲೀಸ್ ನೌಕರಿ ಬಂದೈತ್ರಿ, ಈ ಕಡೆ ಟೀಚರ್ ನೌಕರಿ ಬಂದೈತ್ರಿ. ಬಲ್ಲವ್ರನ್ನ ಕೇಳ್ತೀವಿ, ಯಾವ್ದು ಮಾಡ್ರಿ, ಯಾವ ನೌಕರಿ ಚಲೋ, ಟೀಚರ್ ನೌಕರಿ ಚಲೋನೋ, ಪೊಲೀಸ್ ನೌಕರಿ ಚಲೋನೋ ಅಂತ. ಬಲ್ಲವ್ರು ಏನ್ ಹೇಳ್ತಾರ, ಅದು ಇಂಥದ್ ಮಾಡ್ರಿ, ಅದು ಚಲೋ ಅಂತ ಹೇಳ್ತಾರ. ಹಂಗ ಇವ್ರು ಏನ್ ಕೇಳ್ತಾರ, ನನಗೇನ್ ಗೊತ್ತಾಗಲ್ದ್ರ ಅಂತ. ಐ ಆಮ್ ನಾಟ್ ಶೋರ್ ವಾಟ್ ಟು ಡೂ. ಇದು ಮಾಡ್ಲೋ ಅದು ಮಾಡ್ಲೋ, ಒಂದ್ ಸ್ವಲ್ಪ ನನಗ ಹೇಳ್ತೀರಾ ಪ್ಲೀಸ್, ಯಾವ್ದು ಮಾಡಿದ್ರೆ ನನಗ್ ಮುಂದೆ ಚಲೋ ಆಗ್ತೈತಿ ಅಂತ. ಈ ರೀತಿ ಕೇಳೋದಕ್ಕೆ ಸೀಕಿಂಗ್ ಅಡ್ವೈಸ್ ಅಂತೀವ್ರಿ. ಓಕೆ. 15th. ಕಂಗ್ರಾಚುಲೇಷನ್ಸ್ ಆನ್ ಯುವರ್ ನ್ಯೂ ಜಾಬ್. ಎಕ್ಸ್ಪ್ರೆಸಿಂಗ್ ಕಂಗ್ರಾಚುಲೇಷನ್ಸ್ ಇದ್ರಿ. ವಿಶೇಷ ಇದು. ದಟ್ಸ್ ಫ್ಯಾಂಟಾಸ್ಟಿಕ್ ನ್ಯೂಸ್. ಏನ್ರೇ ನೌಕರಿ ಬಂದತ್ತಂತಲ್ಲ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಕಂಗ್ರಾಚುಲೇಷನ್ಸ್, ಕಂಗ್ರಾಚುಲೇಷನ್ಸ್. ವಿಶೇಷ ರೀ ಇದು ಮಾಡ್ರಿ, ಬೆಸ್ಟ್ ವಿಶೇಷ. ಓಕೆ.
ನೆಕ್ಸ್ಟ್ ಅದರ ಡೂ ಆಸ್ ಡೈರೆಕ್ಟೆಡ್. 1 mark questions. 16th question, identify the verb tense used in the sentence. ಹೊರ್ಬನ್ ಹುಡುಕ್ಬಿಟ್ರಿ ಅಂತ ಅಂತಿದ್ದಾಗ ಅದರ ಇದು ನನಗಷ್ಟು ಇದು ಆಗೋಲ್ಲ. ಇದು ಹೊರ್ಬ್ ಐಡೆಂಟಿಫೈ ಹುಡುಕ್ರಿ ಹೊರ್ಬ್ ಯಾವುದು ಅಂತ. ಇದ ಹೊರ್ಬ್ ಅಂತ ಹೇಳ್ಬಿಡ್ತೀವಿ ನಾವೀಗ ಅಷ್ಟೇ. ನಾ ಅಷ್ಟೇ ತಿಳ್ಕೊಂಡೇನೆ ಅದನ್ನ. ಐಡೆಂಟಿಫೈ ದ ಹೊರ್ಬ್ ಇನ್ ದ ಸೆಂಟೆನ್ಸ್. ಹೊರ್ಬ್ ಟೆನ್ಸ್ ಅಂತ ಟೆನ್ಸ್ ಒಂದು ಶಬ್ದ ಬಂದಾಯ್ತಲ್ಲ, ಯೂಸ್ ಇಂದ ಹೊರ್ಬ್ ಇದ ಆಡ್ರಿ. ದೇವದತ್ತ ಇದು ಸಬ್ಜೆಕ್ಟ್ ಆಗ್ತತಿ, ಶಾರ್ಟ್ ಇದು ಹೊರ್ಬ್ ಆಗ್ತತಿ. ಶೂಟ್ ಶಾರ್ಟ್ ಶಾರ್ಟ್. ದ ಸ್ವಾನ್. ಬಿ ಕ್ವಶನ್, ಗೋಪಾಲ್ ವರ್ಕ್ಸ್ ಹಾರ್ಡ್. ವರ್ಕ್ಸ್ ಇದು ಹೊರ್ಬ್ ಆಗ್ತತಿ. ದೇ ಬೇಕ್ಡ್ ದ ಕೇಕ್. ಬೇಕ್ಡ್ ಹೊರ ಸುಡೋದ್ರಿ, ರೊಟ್ಟಿ ಸುಡ್ತೀವಲ್ಲ ಹಂಚಿನ ಮೇಲೆ ಹಾಕಿ, ಹಂಗ ಓವೆನ್ ಅಂತ ಇರ್ತಾವ್ರಿ ಅವ್ರು, ಅದ್ರೊಳಗೆ ಬ್ರೆಡ್ ಹಾಕಿ ಸುಡ್ತಾರ. ದ ಆಪರೇಷನ್ ಸಿಂಧೂರ ಇಸ್ ಇದು ಹೊರ್ಬ್ ಆಗ್ತತಿ, ಟು ಬಿ ಹೊರ್ಬ್. ಇದು ಸಕ್ಸಸ್ಫುಲ್. ಓಕೆ, ಇವೆಲ್ಲ ಟು ಡು ಹೊರ್ಬ್ಸ್ ರೀ ಇವೆಲ್ಲ. ಶಾರ್ಟ್, ವರ್ಕ್ಸ್, ಬೇಕ್ಡ್ ಇದು ಟು ಬಿ ಹೊರ್ಬ್. ಇದು 17th question, change the sentences into passive voice. ಬರ್ರಿ ಮಾಡೋಣ. ಸಿದ್ಧಾರ್ಥ nursed the swan back to health. ಈ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಅಡಿಷನಲ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಗುರ್ತು ಹಚ್ಕೋಬೇಕ್ರಿ. ಸಿದ್ಧಾರ್ಥ ಸಬ್ಜೆಕ್ಟ್ ಆಗ್ತತಿ, ನರ್ಸ್ಡ್ ವರ್ಬ್ ಆಗ್ತತಿ, ದ ಸ್ವಾನ್ ಆಬ್ಜೆಕ್ಟ್ ಆಗ್ತತಿ. ಇದು ಅಡಿಷನಲ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಆಗ್ತತಿ. ಫಸ್ಟ್ ಏನ್ ಮಾಡ್ಕೋಬೇಕು, ಆಬ್ಜೆಕ್ಟ್ ಯಾವ್ದು ಅದನ್ನ ಫಸ್ಟ್ ತಗೋಬೇಕು. ಆಬ್ಜೆಕ್ಟ್ ದ ಸ್ವಾನ್ ಫಸ್ಟ್ ತಗೋರಿ, ನಂತರ ಹೆಲ್ಪಿಂಗ್ ವರ್ಬ್ ಹಾಕ್ಬೇಕು. ಟೆನ್ಸ್ ನೋಡಿ, ಸಿಂಪಲ್ ಪಾಸ್ಟ್ ಇದೆ ಕೊಟ್ಟದ್ದು, ಆದ್ರಿಂದ ವಾಸ್ ವೇರ್ ಹಾಕ್ರಿ. ದ ಸ್ವಾನ್ ಸಿಂಗುಲರ್ ಇರೋದ್ರಿಂದ ವಾಸ್ ಆಗ್ತದೆ. ದ ಸ್ವಾನ್ ವಾಸ್ ಇದರದ ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ರಿ. ನರ್ಸ್ಡ್, ದ ಸ್ವಾನ್ ವಾಸ್ ನರ್ಸ್ಡ್ ಬ್ಯಾಕ್ ಟು ಹೆಲ್ತ್ ಅಲ್ಲಿ ಹಾಕ್ರಿ. ಲಾಸ್ಟ್ ಬೈ ಸಿದ್ಧಾರ್ಥ ಹಾಕ್ರಿ. ಇಲ್ಲಿದ್ರೆ ಹಿಂಗೂ ಮಾಡ್ಬೋದು. ದ ಸ್ವಾನ್ ವಾಸ್ ನರ್ಸ್ಡ್ ಬೈ ಸಿದ್ಧಾರ್ಥ ಬ್ಯಾಕ್ ಟು ಹೆಲ್ತ್ ಅಂತ ಪಣಿಗೂ ಹಾಕ್ಬೋದು. ಬಿ ಕ್ವಶನ್, ದ ಪ್ಯೂನ್ ಓಪನ್ಡ್ ದ ಗೇಟ್. ದ ಪ್ಯೂನ್ ಸಬ್ಜೆಕ್ಟ್ ಆಗ್ತದ, ಓಪನ್ಡ್ ಸಿಂಪಲ್ ಪಾಸ್ಟ್, ದ ಗೇಟ್ ಆಬ್ಜೆಕ್ಟ್. ಸಿಂಪಲ್ ಪಾಸ್ಟ್ ಇದೆ ಅಂದ್ರೆ ವಾಸ್ ವರ್ ಬರ್ತೈತ್ರಿ. ಸಬ್ಜೆಕ್ಟ್ ಏನಾಗ್ತತಿ, ದ ಗೇಟ್ ಸಬ್ಜೆಕ್ಟ್ ಮಾಡ್ಕೊಡ್ರಿ. ಇದಕ್ಕೆ ವಾಸ್ ಹಾಕಿದ್ರೆ ಕರೆಕ್ಟ್ ಆಗ್ತತಿ, ವರ್ ಆಗೋದಿಲ್ಲ. ಸಬ್ಜೆಕ್ಟ್ ಹೊರಬ್ ಅಗ್ರಿಮೆಂಟ್. ದ ಗೇಟ್ ವಾಸ್ ಪಾಸ್ಟ್ ಪಾರ್ಟಿಸಿಪಲ್, ಓಪನ್ಡ್ by the peon. The gate was opened by the peon. The gate was opened ಸಾಕಾಗ್ತೈತಿ, by the peon ಅಂತ ಬೇಕಾಗೋದಿಲ್ಲ. C question, the chief minister distributed the prizes. ಎಲ್ಲ ಸಿಂಪಲ್ ಪಾಸ್ಟ್ ಆಗಿ ಕೊಟ್ಟಾರೆ. ಟೆನ್ಸ್ ಚೇಂಜ್ ಮಾಡಿದ್ರೆ ಚಲೋ ಆಯ್ತಲ್ರಿ, ಹೊಸದ ಟ್ರೈನಿಂಗ್ ಆಗ್ತಿತ್ತು ಹುಡುಗರಿಗೆ. ಸಿಂಪಲ್ ಪಾಸ್ಟ್ ಆದ ಅಂದ್ರೆ ವಾಸ್ ವೇರ್ ಹಾಕ್ಬಿಡ್ತೀವ್ರಿ. ಐದರ್ ವಾಸ್ ಆರ್ ವರ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್. ಇನ್ ದ ಪ್ಯಾಸಿವ್ ವಾಯ್ಸ್ ರೀ, ದ ಚೀಫ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್. ದ ಪ್ರೈಸಸ್ ಸ್ಟಾರ್ಟಿಂಗ್ ತಗೊಳ್ರಿ, ಪ್ಲೂರಲ್ ಅದ ರೀ, ವರ್ ಹಾಕ್ರಿ. ದ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಚೀಫ್ ಮಿನಿಸ್ಟರ್. ಓಕೆ. ಡಿ ಕ್ವಶನ್, ದ ಬಾಯ್ಸ್ ಪ್ಲೇಡ್ ದ ಕ್ರಿಕೆಟ್. ದ ಕ್ರಿಕೆಟ್ ಅಂತ ಬರೋದಲ್ರಿ, ಯಾವ್ದ ಪ್ಲೇದಿಂದ ಗೇಮ್ನಿಂದ ದ ಹಚ್ಚಬಾರ್ದು ಅಂತ, ದ ಬರೋದಿಲ್ಲ. ಇದು ದ ಕ್ರಿಕೆಟ್ ಅಂತ ಹೇಳಿ ಬರಬಾರ್ದು. ದ ಈಸ್ omitted ಬಿಫೋರ್ ದ ನೇಮ್ಸ್ ಆಫ್ ಗೇಮ್ಸ್, ಫುಡ್ ಹಿಂಗೆಲ್ಲ ಅದರಿ. The boys played cricket. Cricket ಮೊದಲು ತಗೊಳ್ರಿ. Cricket was played by the boys. Okay.
ನೆಕ್ಸ್ಟ್ ಬರ್ತೀರಿ. Write the noun form of the words given below. Noun form ಅಂತಾರೆ. ಕೊಟ್ಟದ್ದು ಎಲ್ಲ ಅಡ್ಜೆಕ್ಟಿವ್, ಕಂಪಾಸನೇಟ್ ಅಡ್ಜೆಕ್ಟಿವ್ ಐತ್ರಿ, ಬ್ಯೂಟಿಫುಲ್ ಅಡ್ಜೆಕ್ಟಿವ್ ಐತ್ರಿ, ಡೆವಲಪ್ ವರ್ಬ್ ಐತಿ, ಎಜುಕೇಟ್ ವರ್ಬ್ ಐತಿ. ಇದನ್ನ ನೌನ್ ಫಾರ್ಮ್ಗೆ ಚೇಂಜ್ ಮಾಡಿದಾಗ ಕಂಪ್ಯಾಷನ್ ಆಗ್ತೈತಿ. ಕಂಪ್ಯಾಷನ್, ಸಿಂಪತಿ, ಕಂಪ್ಯಾಷನ್, ಮರ್ಸಿ, ಕೈಂಡ್ನೆಸ್ ಅಂತಾರಲ್ಲ, ಕಂಪ್ಯಾಷನ್ ನೌನ್. ಬ್ಯೂಟಿಫುಲ್ ನೌನ್ ಬ್ಯೂಟಿ, ಬ್ಯೂಟಿ. ಬ್ಯೂಟಿಫೈ ಇದ್ರೆ ಬ್ಯೂಟಿಫಿಕೇಶನ್ ಆಗ್ತಿತ್ತು, ಬ್ಯೂಟಿಫುಲ್ ಐತಿ, ಬ್ಯೂಟಿ ಮಾಡ್ರಿ. ಡೆವಲಪ್ ವರ್ಬ್ ಇದ್ರ ನೌನ್ ಫಾರ್ಮ್ ಡೆವಲಪ್ಮೆಂಟ್, ಡೆವಲಪ್ಮೆಂಟ್. ಡಿ ಅದ ಎಜುಕೇಟ್ ಅಂತದಲ್ಲ, ಇದರ ನೌನ್ ಫಾರ್ಮ್ ಎಜುಕೇಶನ್, ಎಜುಕೇಟ್, ಎಜುಕೇಶನ್. ಓಕೆ, ನೆಕ್ಸ್ಟ್ ಕ್ವಶನ್. Complete the sentences with the correct form of the verbs given in the brackets. Tense form use ಮಾಡಿದ್ರೆ correct form of the verbs ಅಂತಾರ. ಸಿದ್ಧಾರ್ಥ ಸಿಂಪಲ್ ಪಾಸ್ಟ್ ಮಾಡಿಬಿಟ್ರೆ ಕರೆಕ್ಟ್ ಆಗ್ತದೆ. ಕೇರ್ಡ್ ದ ಸ್ವಾನ್ ವಿತ್ ಕೈಂಡ್ನೆಸ್ ಅದ್ರ ಕರೆಕ್ಟ್ ಆಗ್ತದೆ. ಏನ್ ಹೆಲ್ಪಿಂಗ್ ವರ್ಬ್ ಇಲ್ಲ ಅಲ್ರಿ, ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟ್, ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಯಾವುದೇ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲಲ್ಲ, ಕೇರ್ ಅಂತ ಅಷ್ಟೇ ಕೊಟ್ಟಾರ. ಬಿ ಅಂತ ಏನಾರು ಕೊಟ್ಟಾರನೋ, ಹ್ಯಾವ್ ಅಂತ ಏನಾರು ಕೊಟ್ಟಾರನೋ, ಏನೂ ಇಲ್ಲ. ಅಂದ್ರೆ ಹೆಲ್ಪಿಂಗ್ ವರ್ಬ್ ಏನೂ ಇಲ್ಲ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಅದು, ಸಿಂಪಲ್ ಪಾಸ್ಟ್ ಅದು. ಸಿದ್ಧಾರ್ಥ ಕೇರ್ಡ್ ಸಿಂಪಲ್ ಪಾಸ್ಟ್ ಮಾಡ್ಬಿಡ್ರಿ, ಸಿದ್ಧಾರ್ಥ ಕೇರ್ಡ್. ಸಿದ್ಧಾರ್ಥ ಕೇರ್ಡ್ ಅಂತ ಮಾಡ್ರಿ, ಕರೆಕ್ಟ್ ಆಗ್ತದೆ. ಬಿ ದೇವದತ್ತ ಡ್ಯಾಶ್ ದ ಸ್ವಾನ್ ಶಾರ್ಟ್. ಪಾಸ್ಟ್ ಅಂಡ್ ಸಿಂಪಲ್ ಪಾಸ್ಟ್, ಏನು ಹೆಲ್ಪಿಂಗ್ ವರ್ಬ್ ಕೊಟ್ಟೇ ಇಲ್ಲ, ಯಾವ್ದ್ರಲ್ಲಿ ಕೊಟ್ಟಿಲ್ಲ. ಎಲ್ಲ ಸ್ಟೋರಿ ಪಾಸ್ಟ್ ಆಗೈತಿ ಅಂತ ಅನ್ಕೋತೀನಿ. 8th ಕ್ಲಾಸ್ ಹೇಳಿಲ್ಲ ನಾನು, ಬಟ್ ಗೊತ್ತಾಗ್ತದೆ. ಮ್ಯಾಗೆಲ್ಲ ಇದ್ರ ಬಗ್ಗೆ ನೋಡಿನಲ್ಲ, ಪಾಸ್ಟ್ ಆಗೈತಿ ಸ್ಟೋರಿ. ದೇವದತ್ತ ಶೂಟ್ ದ ಪಾಸ್ಟ್ ಅಂತ ಸಾಕ್ರಿ, ಶಾರ್ಟ್ ಅಂತ. ಸಿದ್ಧಾರ್ಥ ಪುಟ್ ಪ್ರೆಸೆಂಟ್ ಆಗಿದ್ರೆ ಪುಟ್ಸ್ ಆಗ್ತಿತ್ತು, ಸಿಂಪಲ್ ಪಾಸ್ಟ್ ಅದ, ಪುಟ್ ಮಾಡ್ಬಿಡ್ರಿ. ಸಿದ್ಧಾರ್ಥ ಪುಟ್ ದ ಸ್ವಾನ್ ಆನ್ ದ ಸ್ಟೂಲ್. ಎಂಟರ್ ಎಂಟರ್ಡ್ ದ ಗಾರ್ಡ್ ಎಂಟರ್ಡ್ ದ ಪ್ಯಾಲೇಸ್ ಯೆಸ್ಟರ್ಡೇ. ಓಕೆ, ನೆಕ್ಸ್ಟ್ 20th ಕ್ವಶನ್ ಏನ್ ಮಾಡಂತಾರ ಅಂತಂದ್ರೆ, ಐಡೆಂಟಿಫೈ ದ ಅಡ್ಜೆಕ್ಟಿವ್ಸ್ ಇನ್ ದ given sentences. Adjective ಅಂದ್ರೆ a word that describes the noun. Beautiful girl, girl noun ಆಗ್ತೈತಿ, noun ಅನ್ನು ವರ್ಣಿಸುವಂತ ಶಬ್ದ ಬ್ಯೂಟಿಫುಲ್ adjective ಆಗ್ತೈತಿ. Big house, big adjective ರೀ. Wise boy, wise adjective ರೀ. Great teacher, great adjective ರೀ. A word that qualifies a noun is called adjective. ಇದರೊಳಗೆ adjective ಯಾವುದು ಅಂತಾರೆ ಇಲ್ಲಿ. The swan was shot with a sharp arrow. ಇದು ಐತಲ್ಲ ಶಾರ್ಪ್, ಎ ಶಾರ್ಪ್ ಯಾರೋ, ಇದು ಎ ಶಾರ್ಪ್. ಎ ಒಂದು adjective ರೀ, adjective ನಂಬರ್ 1. ಶಾರ್ಪ್ adjective ನಂಬರ್ 2 ರೀ. ಎರಡು adjective ಅದಾವ ಇದ್ರೊಳಗೆ, ಸಪರೇಟ್ ಮಾಡಿದ್ರೆ ಚೆನ್ನಾಗಿತ್ತು. ಎ ಶಾರ್ಪ್ ಅಡ್ಜೆಕ್ಟಿವ್, ಇದು ಅಡ್ಜೆಕ್ಟಿವ್ ನಂಬರ್ 1, ಅಡ್ಜೆಕ್ಟಿವ್ ನಂಬರ್ 2 ಅಂತ ಹೇಳ್ತಾರೆ. ಶಾರ್ಪ್ ಅಡ್ಜೆಕ್ಟಿವ್ ನಂಬರ್ 1 ಈ ಕಡೆಯಿಂದ ಹೋಗ್ಬೇಕಂತ ಹೇಳಿ. ಎ ಬಿಗ್ ಶಾರ್ಪ್ ಅಂತ ಇತ್ತಂದ್ರೆ ಮತ್ತೆ ಅಡ್ಜೆಕ್ಟಿವ್ 3 ಹಾಕಿದ್ವಿ. ಇಟ್ಸ್ ಎ ಸ್ಟ್ರೇಂಜ್ ಕೇಸ್, ಕೇಸ್ ನೌನ್ ಆಗ್ತದೆ. ಎ ಒಂದು ಬೇರೆ, ಸ್ಟ್ರೇಂಜ್ ಒಂದು ಬೇರೆ. ಇದನ್ನ ಹಂಗೆ ಮಾಡಿದ್ರೆ ಚೆನ್ನಾಗಿರ್ತೈತೆ. ಎರಡು ಅಡ್ಜೆಕ್ಟಿವ್ ಅದಾವ, ಅದಕ್ಕೆ ಅಡ್ಜೆಕ್ಟಿವ್ಸ್ ಅಂತಾರೇನೋ ಅಂತ ಅನ್ಸುತ್ತೆ. ಇಲ್ಲೇ ದ ಪ್ರಿನ್ಸ್ ಈಸ್ ಎ ಗುಡ್ ಲ್ಯಾಡ್, ಎ ಒಂದ್ರಿ.
15 ಅಂದ್ರೆ 2 ಅದಾವ್ರಿ, ಮಾಡೋಕ್ಕಾಗಲಿಲ್ಲ ನನಗೆ. ಒಂದು ಲೈನ್ ಆಯ್ತು ಅಷ್ಟು ಮತ್ತೆ ತಿಳ್ಕೊಬೇಡ್ರಿ. ಇಲ್ಲಿ ಒಂದು ಲೈನ್ ಐತೆ ಅಂತ ತಿಳ್ಕೊಡ್ರಿ. ನೆಕ್ಸ್ಟ್ ಐಡೆಂಟಿಫೈ ದ ಪ್ರೊನೌನ್ಸ್ ಇನ್ ದ ಸೆಂಟೆನ್ಸಸ್. ಪ್ರೊನೌನ್ಸ್ ಅಂದ್ರ ಈಗ ಗಣೇಶ್ ಅಂತದ, ಅದಕ್ಕೊಂದು ಎಷ್ಟು ಸಲ ಗಣೇಶ್ ಅಂತೀರಿ ನೀವ್ರಿ, ಅವನ ಬಗ್ಗೆ ಹೇಳ್ಬೇಕಾದ್ರೆ ಒಂದ್ಸಲ ಗಣೇಶ್ ಅಂತೀವ್ರಿ. ಸೆಕೆಂಡ್ ಸೆಂಟೆನ್ಸ್ ಮತ್ತೆ ಗಣೇಶ್ ಅನ್ನೋದಲ್ಲ, ಹಿ ಅಂತೀವ್ರಿ. ಇದ ಪ್ರೊನೌನ್. ಇಲ್ಲೇ ಪ್ರೊನೌನ್ಗಳು ಯೂಸ್ ಮಾಡಿ ಸೆಂಟೆನ್ಸ್ ಕೊಟ್ಟಾರ. ನಮ್ ಕೆಲಸ ಏನಿಲ್ಲ, ಈ ಸೆಂಟೆನ್ಸ್ ಅಲ್ಲಿ ಇರುವಂತ ಪ್ರೊನೌನ್ ಯಾವ ಪ್ರೊನೌನ್, ವಿಚ್ ವರ್ಡ್ಸ್ ಆರ್ ಪ್ರೊನೌನ್ಸ್ ಅಂತ ಹೇಳ್ಬೇಕ್ರಿ. ಎ ಸೆಂಟೆನ್ಸ್, ಸಿದ್ಧಾರ್ಥ ಹೆಲ್ಪ್ಡ್ ದ ಸ್ವಾನ್ ಅಂಡ್ ಇಟ್ ರಿಕವರ್ಡ್. ಇಟ್ ಐತ್ ನೋಡ್ರಿ, ಎದರ ಪ್ರೊನೌನ್ ರೀ ಇದು? ಸ್ವಾನ್ ಬದಲಾಗಿ ಬಂದಿರುವಂತ ಪ್ರೊನೌನ್ ಇದು, ಇಟ್ ಇದು. ಪರ್ಹಾಪ್ಸ್ ಹಿ ವಾಂಟ್ಸ್ ಟು ಕಂಪ್ಲೇನ್. ಹಿ ಐತ್ ನೋಡಿದು, ನೌನ್ ಯಾರಾದ್ರೂ ಗೊತ್ತಿಲ್ಲ ನನಗ್ರಿ. ಸೀಕ್ವೆನ್ಸ್ ಬಂದಿತ್ತಂದ್ರೆ ಮುಂದೆ ಹೇಳ್ತಿದ್ರಿ, ಸಪರೇಟ್ ಲೈನ್ ಇರ್ತಲ್ಲ, ಅದರ ನೌನೇ ಇಲ್ಲ. ಹಿ ಅಂತೂ ಪ್ರೊನೌನ್, ಬಟ್ ಹೂ ಈಸ್ ನೌನ್ ಈಸ್ ನಾಟ್ ನೌನ್. ದೇವದತ್ತ ಶಾಟ್ ಇಟ್ ಅಂಡ್ ಇಟ್ ಫೆಲ್ ಆನ್ ದ ಗ್ರೌಂಡ್. ಇಲ್ಲೇ ಐತಲ್ಲ ಇಟ್, ಇದು ಪ್ರೊನೌನ್ ರೀ. 2 ಪ್ರೊನೌನ್ ಅದಾವೆ. 2 ಪ್ರೊನೌನ್ ಅಂದ್ರೆ ಒಬ್ಬಕ್ಕೆ ಸಂಬಂಧಪಟ್ಟಿರ್ತವೆ, ಒಂದಕ್ಕೆ ಅದು ಸ್ವಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಅಂತ ಅನ್ಸುತ್ತೆ ನನಗೆ. 22nd ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಕರೆಕ್ಟ್ ಹೋಮೋಫೋನ್ಸ್. ಹೋಮೋಫೋನ್ಸ್ ಅಂತಂದ್ರೆ ಸೇಮ್ ಸೌಂಡ್ ಕೊಡ್ತಾವ್ರಿ ವರ್ಡ್ಸ್ಗಳು, ಬಟ್ ದೇ ಆರ್ ಡಿಫರೆಂಟ್ ಇನ್ ದೇರ್ ಸ್ಪೆಲ್ಲಿಂಗ್ ಅಂಡ್ ಮೀನಿಂಗ್. ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರೆ, ಈ ಒಂದು ಸೆಂಟೆನ್ಸ್ ತಗೊಂಡು 2 ಬ್ಲಾಂಕ್ ಇರ್ತಾರ, ಬಹಳ ಫೈನ್ ಮಾಡ್ಯಾರ ಸೆಂಟೆನ್ಸ್. ಒಂದು ವರ್ಡ್ ಇಲ್ಲಿ ಬರ್ತತಿ, ಇನ್ನೊಂದು ವರ್ಡ್ ಇಲ್ಲಿ ಬರ್ತತಿ, ಅಕಾರ್ಡಿಂಗ್ ಟು ದರ್ ಮೀನಿಂಗ್. ಬಟ್ ಪ್ರೊನೌನ್ಸಿಯೇಷನ್ ನೋಡಿದ್ರೆ 2 ಸೇಮ್ ಬರ್ತವೆ. ಇಲ್ಲದ ನೈಟ್, ನೈಟ್ 2 ನೈಟರ್. ಬಟ್ ಇದು ನೈಟ್ ಅಂದ್ರೆ ರಾಜ ರೀ, ಕಿಂಗ್, ಸ್ಮಾಲ್ ಕಿಂಗ್. ನೈಟ್ ಅಂದ್ರೆ ಡೇ ಅಂಡ್ ನೈಟ್, ರಾತ್ರಿ. ಈ ತರಹ ನಾವು ಸೆಂಟೆನ್ಸ್ ನೋಡಿ ಅವನಲ್ಲಿ ತುಂಬಬೇಕಾಗ್ತದೆ. ಏನ್ ಮಾಡೋದು ಅಂತಂದ್ರ, ದ ನೈಟ್ ರೋಡ್ ಇನ್ ಟು ದ ಕ್ಯಾಸಲ್ ಅಂಡರ್ ದ ಕವರ್ ಆಫ್ ನೈಟ್. ಇಲ್ಲೇ NIGST ನೈಟ್ ಹಾಕ್ರಿ, ಅಂದ್ರೆ ಸರದಾರ. ಆ ಸರದಾರ ರೋಡ್ ಇನ್ ಟು ದ ಕ್ಯಾಸಲ್, ತನ್ನ ಸೌಧದೊಳಗೆ ಹೋಗ್ತಾರ. ಅಂಡರ್ ದ ಕವರ್ ಆಫ್ ನೈಟ್ ಅಂದ್ರೆ ರಾತ್ರಿ ಕತ್ತಲದಾಗ. ಇಲ್ಲೇ NIGST ನೈಟ್ ಹಾಕ್ರಿ, ಇಲ್ಲಿ KNIGST ನೈಟ್ ಹಾಕ್ರಿ. ಇಲ್ಲೇ ದೊರೆ ಅಂತ ಮೀನಿಂಗ್ ಆದ್ರೆ ಕರೆಕ್ಟ್ ಆಗ್ತದೆ, ಇಲ್ಲೇ ರಾತ್ರಿ ಅಂದ್ರೆ ಮೀನಿಂಗ್ ಆದ್ರೆ ಕರೆಕ್ಟ್ ಆಗ್ತದೆ. ಬಿ, ದ ಬೇಕರ್ ನೀಡೆಡ್ ಫ್ಲೋರ್ ಹಿಟ್ ಟು ಮೇಕ್ ದ ಕೇಕ್, ಬಟ್ ದ ಗಾರ್ಡನ್ ವಾಸ್ ಫುಲ್ ಆಫ್ ಬ್ಯೂಟಿಫುಲ್ ಫ್ಲವರ್. ಫ್ಲವರ್ಸ್ ಇಲ್ಲಿ ಸೆಂಟೆನ್ಸ್ ಪ್ರಕಾರ ಫ್ಲವರ್ಸ್ ಅಂತ ಆಗ್ಬೇಕ್ರಿ. ಇದ್ರೆ ಫುಲ್ ಆಫ್ ಫ್ಲವರ್ ಹೆಂಗಾಗಿ ಮಾಡ್ತೀರಿ, ಫುಲ್ ಆಫ್ ಫ್ಲವರ್ಸ್ ಅಂತ ಮಾಡ್ಬೇಕ್ರಿ. ಮತ್ತು ಇದು ಜೋಡಿಸುವಂತ ಸೆಂಟೆನ್ಸ್ಗಳು ಮ್ಯಾಚ್ ಆಗಿಲ್ಲ, ಅದಕ್ಕೆ ಹಂಗ ಹೇಳ್ಯಾರ. ಅದ ಓಕೆ ಇರ್ಲಿ, ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಹಿಟ್ಟು ಅಂತ ಹಾಕ್ರಿ, FLOUR. ಇಲ್ಲಿ FLOWR ಫ್ಲವರ್, ಹೂ ಅಂತ ಹಾಕ್ರಿ, ಅಂದ್ರೆ ಕರೆಕ್ಟ್ ಆಗ್ತದೆ. ಸಿ ಕ್ವಶನ್, ದ ಬೇರ್. ಇದು ಬೇರ್ ಅಂದ್ರೆ ಖಾಲಿ, BARE ಬೇರ್ ಅಂದ್ರೆ. ಇದು ಬೇರ್ ಅಂದ್ರೆ ಕರಡೆ. ದ ಬೇರ್ ಕ್ಲೈಂಬ್ಡ್ ದ ಟ್ರೀ ಅಂದ್ರೆ ಕರಡಿ ಅಂತ ಹೋಗ್ಬಿಟ್ರಲ್ಲಿ, BEAR ಬೇರ್ ಹಾಕ್ರಿ. ಅಂಡ್ ದ ಬ್ರಾಂಚ್ ವಾಸ್ ಡ್ಯಾಶ್. ಗಿಡ ಏರ್ತು ಮೇಲೆ, ಬಟ್ ಬ್ರಾಂಚ್ ಒಳಗ ಏನು ಎಲೆಗಳೇ ಇರಲಿಲ್ಲ, ಖಾಲಿ. ಈ ಬೇರ್ ಹಾಕ್ರಿ, BARE ಬೇರ್. ಡಿ, ವಿ ವಿಲ್ ಮೀಟ್ ಎಟ್ 4. ಟೈಮ್ ಹಾಕ್ರಿ ಇಲ್ಲಿ, FOUR 4 o'clock. And I have been waiting for, FOR I have been waiting for you all day. ಅದ ನೋಡ್ಕೋಬೇಕು, ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಈ ಕ್ವಶನ್, ಲೆಟ್ಸ್ ಗೋ ಟು ದ ಸಿ. ಇಲ್ಲೇ
ಎಸಿ ಹಾಕ್ರಿ ಇಲ್ಲಿ ಸಮುದ್ರಕ್ಕೆ ಹೋಗೋಣ ಬಾ and see ನೋಡೋಣ ಬಾ if we can spot any dolphins. ಇದು ಒಂದನೇದಕ್ಕೆ ಸಮುದ್ರ ಅಂತ ಹಾಕ್ರಿ, ಎರಡನೇದ್ದು ನೋಡೋಣ ಬಾ, ನೋಡೋ CSWC ಮಾಡಿ ಕರೆಕ್ಟ್ ಆಗತ್ತಲ್ಲ. Question number 23. Choose the correct preposition. So from the brackets, preposition ಅಂತೀರ. Are you going to the party on Friday? ಡೇ ಡೇಟ್ ಹಾಕ್ಬೇಕಾದ್ರೆ ಆನ್ ಬರ್ತೈತ್ರಿ, ಮಂತ್ ಇಯರ್ ಹಾಕ್ಬೇಕಾದ್ರೆ ಇನ್ ಹಾಕ್ಬೇಕ್ರಿ. ಆಪ್ಷನ್ಸ್ ಕೊಟ್ಟಿಲ್ಲ ಅವರು, ನಾವೇ ಹಾಕ್ಬೇಕು. ಆನ್ ಹಾಕ್ರಿ ಕರೆಕ್ಟ್ ಆಗ್ತೈತಿ. ಬಿ ಕ್ವಶನ್, ಐ ವಿಲ್ ಬಿ ಬಿಸಿ. ಹಾ ಸರ್. ಇನ್ ದ ಮಾರ್ನಿಂಗ್, ಬಟ್ ಐ ಕ್ಯಾನ್ ಜಾಯಿನ್ ಯು ಇನ್ ದ ಈವ್ನಿಂಗ್. ಚಲೋ ಆಗ್ತೈತಿ ನೋಡ್ರಿ. ಓಕೆ, ಇದ್ರ ಮೇಲಿಂದ ಇಲ್ಲೇ ಈವ್ನಿಂಗ್ ಸಿಗುತ್ತೆ ನಿಮ್ಗೆ, ಬಟ್ ಮಾರ್ನಿಂಗ್ ಬಿಜಿ ಇರ್ತೇನೆ. ಐ ವಿಲ್ ಬಿ ಬಿಸಿ ಇನ್ ದ ಮಾರ್ನಿಂಗ್, ಬಟ್ ಐ ಕ್ಯಾನ್ ಜಾಯಿನ್ ಯು ಇನ್ ದ ಈವ್ನಿಂಗ್. ಸಿ ಕ್ವಶನ್, ಲೆಟ್ ಅಸ್ ಮೀಟ್ ನಿಯರ್ ದ ಕಾರ್ನರ್ ಆಫ್ ದ ಸ್ಟ್ರೀಟ್ ಅಟ್ ದ ಕಾರ್ನರ್ ಆಫ್ ದ ಸೀಟ್ ಅಂತ ಅನಿಸ್ತಾ ಇತ್ತು ನನಗೆ. ಅಕ್ರಾಸ್ ದ ಕಾರ್ನರ್ ಆಫ್ ದ ಸೀಟ್ ಅಂತ ಬರ್ತೈತೆ. ಸ್ಟ್ರೇಟ್. Let us meet at in the corner of the seat. At ಅಂತ ಆಗ್ಬೋದು ಅಂತ ಅನ್ಸುತ್ತೆ ನಮಗೆ. ಆಕ್ preposition tough ಅಲ್ರಿ. Last questions. Bye friends. Fill in the blanks with the suitable prepositions. ಹೌದಾ? ಏನ್ ಹೇಳ್ತಾ preposition? The cake was shared. Preposition are between ಬರ್ತೈತ್ರಿ, ಇದು ಇಲ್ಲಕಂದ್ರೆ ಬೈ ಬರ್ತೈತ್ರಿ. ದ ಕೇಕ್ ವಾಸ್ ಶೇರ್ಡ್ ಬೈ ಹಾಕ್ಬಿಡ್ರಿ, ಬಿಟ್ವೀನ್ ಬೇಡ. ಡಿವೈಡ್ ಬಂದ್ರೆ ಡಿವೈಡ್ ಇಂಟು ಅಂತ ಆಗ್ತಿತ್ತು. ಶೇರ್ಡ್ ಬಿಟ್ವೀನ್ ಇಬ್ಬರದ ಬಿಟ್ವೀನ್ ಹಾಕ್ಬೇಕಂತ ಐತಿ, ಬಟ್ ಇಲ್ಲಿ ಸೆಂಟೆನ್ಸ್ ನೋಡಿದ್ರೆ ಬೈ ಹಾಕ್ಬೇಕಂತ ಅನಿಸ್ತದ. ದ ಕೇಕ್ ವಾಸ್ ಶೇರ್ಡ್ ಬೈ ಜಾನ್ ಅಂಡ್ ಸವಿತಾ. ಬೈ ಅಂತ ಹಾಕ್ಬಿಡ್ರಿ. ಬಿಟ್ವೀನ್ ಅಂತನೂ ಹಾಕ್ಬೇಕು ಅನ್ಸತ್ರಿ. ದ ಕೇಕ್ ವಾಸ್ ಶೇರ್ಡ್ ಬಿಟ್ವೀನ್ ಜಾನ್ ಅಂಡ್ ಸವಿತಾ, ಬೈ ಜಾನ್ ಅಂಡ್ ಸವಿತಾ. ನಿಖರವಾಗಿ ಯಾವ್ದು ಅಂತ ತಿಳ್ಕೊಂಡು ನನಗೂ ಸ್ವಲ್ಪ ಡೌಟ್ ಆಗ್ತೈತ್ರಿ. ದ ಬ್ಲೈಂಡ್ ಮ್ಯಾನ್ ರಿಲೈ ಬಂದ್ರೆ ಆನ್ ಬರ್ತೈತ್ರಿ. ಡಿಪೆಂಡ್ ಆನ್, ರಿಲೈಸ್ ಆನ್. ಹೀಸ್ ಅ ಸ್ಟಿಕ್ ಇಲ್ಲ ಅಂದ್ರೆ ಮುಗಿತು, ನಿಂತು ಬಿಡ್ತಾನ. ಆನ್ ಹಾಕ್ರಿ, ಬೆಸ್ಟ್ ಐತಿ. ದ ಡಾಗ್ ಗ್ರೌಲ್ಡ್ ಆಟ್ ದ ಟೂ ಸ್ಟ್ರೇಂಜರ್ಸ್. ಆಟ್ ಹಾಕ್ರಿ, ಕರೆಕ್ಟ್ ಆಗ್ತೈತಿ. ಶಿ ಲವ್ಸ್ ಪ್ಲೇಯಿಂಗ್ ವಿತ್ ಹರ್ ಡಾಲ್. ಕರೆಕ್ಟ್ ಆಗ್ತೈತಿ, ವಿತ್ ಹಾಕ್ರಿ. ದ ಸನ್ ರೈಸಸ್ ಇನ್ ದ ಈಸ್ಟ್. ಇದು ಆರಾಮರಿದು. ದ ಪಾರ್ಕ್ ಈಸ್ ನಿಯರ್ ಮೈ ಹೌಸ್ ಅನ್ನ ಕಟ್ಟಿಲ್ಲ. ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರುವಂತ ಕ್ವಶನ್ಸ್ ಬರ್ತವೆ. ಅದನ್ನ ನನಗೆ ಮಾಡ್ಲಿಕ್ಕೆ ಆಗೋದಿಲ್ರಿ. ಮುಂದೆ ಮತ್ತೆ 8th ಕ್ಲಾಸಿಂದ ಆಗೋದೇ ಇಲ್ಬಿಟ್ರಿ. 9th ಕ್ಲಾಸಿಂದ ಮಾಡ್ಕೊಡ್ತೀನಿ, 10th ಮಾಡ್ಕೊಡ್ತೀನಿ, PUC ಫಸ್ಟ್ ಇಯರ್ ಮಾಡ್ತೀನಿ, PUC ಸೆಕೆಂಡ್ ಇಯರ್ ಮಾಡ್ತೀನಿ. ಟೆಕ್ಸ್ಟ್ ಬುಕ್ 8th ನಾವು ಓದೇ ಇಲ್ಲ, ಹೇಳಿ ಇಲ್ಲ, ಹಿಂಗಾಗಿ ನನಗದು ಬರೋದಿಲ್ರಿ. ಅದನ್ನ ಓದ್ಲಿಕ್ಕೂ ಟೈಮೂ ಇಲ್ಲ. ನಾನು ಸತ್ಯ ಹೇಳ್ಬೇಕಲ್ಲ, ಮತ್ತೆ ಯಾಕೆ ನಿಮಗೆ ಪಾಪ. 8th ಅವ್ರು ಏನಾದ್ರು ಟೆಕ್ಸ್ಟ್ ಬುಕ್ ಹೇಳ್ಬೋದು ಇವ್ರು. ಇಲ್ರಿ ನನಗೆ 8th ಟೆಕ್ಸ್ಟ್ ಬುಕ್ ಹೇಳಿಕ್ ಬರೋದೇ ಇಲ್ಲ. 9th ಟೆಕ್ಸ್ಟ್ ಬುಕ್ 3 ಹೇಳ್ತೇನ್ರಿ. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ, RMS. 10th ಟೆಕ್ಸ್ಟ್ ಬುಕ್ 3 ಹೇಳ್ತೇನ್ರಿ. PUC ಫಸ್ಟ್ ಇಯರ್ ಹೇಳ್ತೇನ್ರಿ, PUC ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್, ವರ್ಕ್ ಬುಕ್ ಎಲ್ಲ ಹೇಳ್ತೇನೆ. ಬಟ್ 8th ಮಾತ್ರ ಗ್ರಾಮರ್ ಅಷ್ಟೇ ಬಿಡಿಸ್ಕೊಡ್ತೀನಿ. ಜೊತೆಗೆ ಇದನ್ನ ಫಾಲೋಯಿಂಗ್ ಮಾಡ್ಕೊಂಡು ಒಂದು ಪೋಯಮ್ ಬರ್ತೈತಿ. ಇಲ್ಲೊಂದು ಸ್ವಲ್ಪ ಚಲೋ ಕೆಲಸ ಐತಿ, ಬಾರಿ ಪೋಯಮ್ ಸಂಬಂಧಪಟ್ಟ ಮಾಡ್ಕೊಂಡು ನೆನಪಾಯ್ತು ನನಗೆ. ಲೆಟರ್, ಆಫೀಷಿಯಲ್ ಲೆಟರ್, ಇದೆಲ್ಲ ಮಾಡ್ಬೇಕ್ರಿ, ನೀವೇ ಮಾಡ್ಬೇಕ್ರಿ. ಇಲ್ಲೊಂದು ಪೋಯಮ್ ಐತ್ರಿ, ಸಂಬಡಿ ಈಸ್ ಮದರ್ ಅಂತ ಒಂದು ಪೋಯಮ್.
ಈ ಪೋಯಮ್ ಮೇಲೆ ಒಂದಿಷ್ಟು ಕ್ವಶನ್ಸ್ ಬರ್ತಾವ್ರಿ, ಬಿಡಿಸುವಂತವ್, ನಾ ಬಿಡಿಸುವಂತವ್ರು, ಅವನಷ್ಟು ಬಿಡಿಸ್ಕೊಡ್ತೇನೆ. 4 alternatives are given. Choose the correct one and fill the blanks. Identify the part of speech of the underlined word ಅಂತಾರೆ. ಪೋಯಮ್ ದಾಗ ಕೊಟ್ಟಾರ ಕ್ವಶನ್ ಅದನ್ನ ನಮ್ಗೆ ಮಾಡಕ್ ಬರ್ತೈತಲ್ಲ. ಶಿ ಫಿನಿಶ್ಡ್ ಹರ್ ಪ್ರಾಜೆಕ್ಟ್ ಕ್ವಿಕ್ಲಿ ಅಂತದ. ಅಡೋರ್ ಆಫ್ ಮ್ಯಾನರ್ ಆಗ್ತೈತಿ. ಇದು ಅಡ್ವರ್ಬ್ ಅದು. ಬಿ ಆಪ್ಷನ್ ಕರೆಕ್ಟ್ ಆಗ್ತೈತಿ. ಅಡ್ವರ್ಬ್. ಓ ಇಂಟರ್ಸೆಕ್ಷನ್ ಅದ್ರಿ, ಎಕ್ಸ್ಕ್ಲಮೇಟರಿ ವರ್ಡ್. ಇದು ಇಂಟರ್ಸೆಕ್ಷನ್ ಅದ್ರಿ. ಅಂಡರ್ಲೈನ್ ಇದ್ರ ಮಾಡ್ಯಾರ, ಇದ್ರ ಅಂಡರ್ಲೈನ್ ಮಾಡೋಣ, ಇದ್ರ ಪಾರ್ಟ್ ಆಫ್ ಸ್ಪೀಚ್ ಅಡ್ವರ್ಬ್ ಆಗ್ತದೆ. ಇದ್ರ ಅಂಡರ್ಲೈನ್ ಮಾಡ್ಯಾರ, ಇದ್ರ ಇಂಟರ್ಸೆಕ್ಷನ್ ಆಗ್ತದೆ. 8th ಪಾರ್ಟ್ ಆಫ್ ಸ್ಪೀಚ್ ಎ ಇಂಟರ್ಸೆಕ್ಷನ್ ಅದು. ಓಂ, ಓ, ಹಾಯ್, ಹಲೋ, ಅಲಾಸ್, ಹಾಶ್, ಹೌ ಆರ್ ಯು, ಇವೆಲ್ಲ ಬ್ರಾವೋ ಇಂಟರ್ಸೆಕ್ಷನ್ಸ್. ನೆಕ್ಸ್ಟ್ ದ ಬುಕ್ ಈಸ್ ಆನ್ ದ ಟೇಬಲ್. ಮ್ಯಾಗ ಒಂದು ಯಾವ್ದು ಬಿಡಿಸಿರಲ್ಲ, ಪ್ರಪೋಸಿಷನ್ ರೀ ಇದ್ರ. ಆನ್ ಪ್ರಪೋಸಿಷನ್. ಶಿ ಈಸ್ ಗೋಯಿಂಗ್, ಹೊರಬ್ರಿ, ದಿ ಈಸ್ ಗೋಯಿಂಗ್. ಆಕ್ಷನ್ ಶೋವಿಂಗ್ ವರ್ಡ್. ನೆಕ್ಸ್ಟ್ ಏನ ಹಾಕ್ತಾರ ಬರ್ರಿ ನೋಡೋಣ. ಬರ್ತದೆ, ಇದು ಮಾಡ್ಲಿಕ್ಕೆ ಬರ್ತದೆ. ಜನರಲ್ ಕ್ವಶನ್, ಪೋಯಮ್ ಓದ್ದವ್ರ ಮಾಡ್ಬೇಕು. ಈಗ ಏನಂತಾರ ಸರ್ ಇವರಲ್ಲಿ, ಪೇರ್, ಜೋಡಿ ಮಾಡ್ರಿ ದ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಫಾಲೋವಿಂಗ್ ವರ್ಡ್ಸ್ ಅಂತಾರ. ಗ್ರೇ, ಇದಕ್ಕೆ ರೈಮಿಂಗ್ ವರ್ಡ್ ಯಾವ್ದು ಆಗ್ತೈತಿ ಅಂತಾರ. ಡೇ ಆಗ್ತೈತಿ ನೋಡ್ರಿ. ಗ್ರೇ ಡೇ, ಗ್ರೇ ಡೇ, ಗ್ರೇ ಡೇ ಅಂತ ಅನ್ಬೇಕ್ರಿ ಅದು. ನೆಕ್ಸ್ಟ್ ಐ ಅಂತದ. ಐಕ್ ಬೈ ಆಗ್ತೈತಿ ನೋಡ್ರಿ. ಐಕ್ ಬೈ ರೀ. ಈಗ ಆದದ್ದು ಗುರ್ತು ಮಾಡಿಬಿಡ್ತೇನ್ರಿ. ಗ್ರೇ ಡೇ ಅಂದ್ರ ಉಳಿದದ್ದು ಅಷ್ಟು ಗೊತ್ತಾಗ್ತವ್ರಿ. ಐ ಬೈ, ಸ್ನೋ, ಸ್ಲೋ, ಲಾಂಗ್, ಸ್ಟ್ರಾಂಗ್, shout out, sheep deep. ಚಲೋ ಆಯ್ತು ನೋಡ್ರಿ. Unscramble the letters to form words and write the correct word. ಸ್ಪೆಲ್ಲಿಂಗ್ ಹಿಂದ್ ಬಿದ್ದಿರ್ತಾವ, ಸರಿ ಮಾಡಿದ್ರೆ ಯಾವುದೋ ಒಂದು ಇಂಗ್ಲಿಷ್ ವರ್ಡ್ ಆಗ್ತೈತಿ. PRAY ಮಾಡ್ರಿ, ಪ್ರೇ ಕರೆಕ್ಟ್ ಆಗ್ತದೆ. PRAY. ಇದನ್ನ ಮೆರಿ ಮಾಡ್ರಿ, MERRY, ಮೆರಿ, ಹ್ಯಾಪಿನೆಸ್. ಡ್ರಿಂಕಿಂಗ್ ಅಂಡ್ ಮೆರಿ ಮೇಕಿಂಗ್, ಈಟಿಂಗ್ ಅಂಡ್ ಮೆರಿ ಮೇಕಿಂಗ್ ಅಂತಾರ. ಇದೇನಾಗ್ತದೆ, ಲಾಂಗ್ ಮಾಡ್ರಿ, LONG, ಲಾಂಗ್ ಕರೆಕ್ಟ್ ಆಗ್ತದೆ. ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಅಂತಾರ್ರಿ. he ran like ಬಂದ್ರೆ ಪರ್ಸನ್ ಒಂದು ಇನ್ನೊಂದು ಯಾವ್ದೋ ಕಂಪೇರ್ ಮಾಡಿದ್ರೆ ಏನಾಗ್ತದ್ರಿ, ಅದು ಸಿಮಿಲೆ ಆಗ್ತದೆ. he ran like a cheetah, ಸಿಮಿಲೆ, ಇದು ಸಿಮಿಲೆ ಆಗ್ತದೆ. she sings as sweetly as a bird, ಇದು ಕೂಡ ಸಿಮಿಲಿನರಿ. ಎರಡು ವಿಜಾತಿ ವಸ್ತುಗಳು ಕಂಪೇರ್ ಆಗಲ್ಪಡ್ತಾವ. ಇದು ಬಹಳ ಇಂಪಾರ್ಟೆಂಟ್. ಲೈಕ್ ಬಂತಿಲ್ರಿ, ಸಿಮಿಲೆ ರೀ. ಯಾಸ್ ಬಂತಿಲ್ರಿ, ಸಿಮಿಲೆ ರೀ. ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್. ಇದು ಆಂಟಿಥೆಸಿಸ್ ಆಗ್ತದ್ರಿ. ಯಾಕಂದ್ರೆ ಅಪೋಸಿಟ್ ವರ್ಡ್ಸ್ ಅದ ನೋಡ್ರಿ. ಸ್ಟ್ಯಾಂಡ್, ಫಾಲ್, ಎರಡು ಅಪೋಸಿಟ್ ವರ್ಡ್ಸ್ ಗಳನ್ನ ಯೂಸ್ ಮಾಡಿದಾಗ ಆಕ್ಸಿಮರನ್ ಒಂದಾಗ್ತತಿ, ಆಂಟಿಥೆಸಿಸ್ ಒಂದಾಗ್ತತಿ. ಇನ್ನೊಂದು ಐತ್ರಿ ಅದ ತರಹ ಮೂರು ಕನ್ಫ್ಯೂಷನ್ ಅದಾರು. ಇದು ಆಂಟಿಥೆಸಿಸ್ ಮಾಡ್ಬಿಟ್ರಿ ಕರೆಕ್ಟ್ ಆಗ್ತದೆ. Her aged hand on his strong young arm. Part stands for whole. ಸಿನೆಕ್ಟೋಕೆ ಆಗ್ತದೆ ಇದು.
Her aged hand, hands for hand stands for whole body. Arm stands for whole body. Part stands for body. Second, okay. Came the boys like a flock of sheep. The boys came like a flock of sheep. ಅಂದಂಗಿದೆ ಸಿಮಿಲೇ ಆಗ್ತಾ ಇರ್ತದೆ. ಲೈಕ್ ಬಂದಿಲ್ಲ ಸಿಮಿಲರ್. ಮತ್ತೇನದ ಹೂ ಪೋಯಟ್. ಇದು ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಿರುವಂತಹದ್ದು. ನಾ ಹೇಳೇನಿ ಸರ್, ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಿರುವಂತ ಕ್ವಶನ್ಸ್ ನನಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಮತ್ತಿನ್ನ ಒಂದು ಪೋಯಮು ಒಂದು ಲೆಸನ್ ಎರಡು ಮುಗಿಸ್ಬಿಟ್ಟಿನಲ್ರಿ ಇದ್ರೊಳಗ. ನೆಕ್ಸ್ಟ್ ಯೂನಿಟ್ ಬರ್ತದೆ ಇದು. ಆಲ್ ದ ವರ್ಲ್ಡ್ ಹರ್ ಸ್ಟೇಸ್ ಅಂತೇಳಿ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿಕೊಡ್ತೀನಲ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.